ಕೆಂಪೇಗೌಡರು ಯಾವುದೇ ಸೊತ್ತಲ್ಲ. ಸಮಾಜಕ್ಕೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗೆ ಅವರ ಕೊಟ್ಟಂಥ ಕೊಡುಗೆಗಳು ಮತ್ತು ಎಲ್ಲ ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರು. ಆದರೆ ಈ ಸರ್ಕಾರ ಇರೋ ಸಮಾಜನೇ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಚಿಗುರುಪೇಟೆ, ಬಡೆಪೇಟೆ, ಸುಲ್ತಾನ್ಪೇಟೆ, ಅಕ್ಕಿಪೇಟೆ, ಅಂದರೆ ಬೇರೆ ಬೇರೆ ಜಾತಿಯವರವರಲ್ಲ, ಎಲ್ಲ ಜಾತಿಯವರನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಕೆಂಪೇಗೌಡರು ಹೇಳಿ. ಆದರೆ ಈ ಸರ್ಕಾರ ಕೆಂಪೇಗೌಡರು ಜಾತಿಯವರನ್ನೇ ಒಟ್ಟಿಗೆ ತಗೊಂಡು ಹೋಗೋಕ್ಕೆ ಹೇಳಿದ್ದಾರೆ. ಕೇಂದ್ರ ಸಚಿವರು ಕುಮಾರಸ್ವಾಮಿ ಯಾರೇನೇ ಹೇಳಿ, ದೇವೇಗೌಡರು ಪ್ರಶ್ನಾತೀತ ನಾಯಕರು. ಈ ಸಮುದಾಯಕ್ಕೆ ದೇವೇಗೌಡರು ಪ್ರಶ್ನಾತೀತ ನಾಯಕರು. ನಾವಿನ್ನು ಬೆಳಿಬೇಕಾಗಿರೋ ಅವರು ಒಂದು ಎತ್ತರಕ್ಕೆ ಬೆಳೆದುಬಿಟ್ಟಿದ್ದಾರೆ. ಮಾಜಿ ಪ್ರಧಾನಿಗಳು ಗೌರವ ಕೊಡಬೇಕಾಗಿತ್ತು. ಗೌರವ ಕೊಟ್ಟು ಕರೆಯುವಂಥದ್ದು ಒಂದು ಸರ್ಕಾರದ ಕರ್ತವ್ಯ. ಮುಂದೆ ನಾವು ಕಾರ್ಯಕ್ರಮಗಳೆಲ್ಲ ಮಾಡಿದ್ರು ಕೂಡ ದೇವೇಗೌಡರನ್ನ ಅವಮಾನ ಮಾಡಿದ್ದೀವಿ. ಅವರ ಹಿರಿಮೆಯನ್ನು, ಅವರು ನಾಡಿಗೆ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರವಾಗಿದೆ, ರೈತರಿಗೆ ವಿಶೇಷವಾಗಿ. ಅದರಿಂದ ಕೆಂಪೇಗೌಡರ ದೃಷ್ಟಿಯಿಂದ ಇದೊಂದು ರಾಜಕೀಯದ ವೇದಿಕೆ ಆಗಬಾರ್ದು. ಈಗ ನಾನು ಬಂದಿದ್ದೀನಿ, ಈ ಸರ್ಕಾರಿ ಕಾರ್ಯಕ್ರಮ ನನ್ನ ಕರ್ತವ್ಯ ಬಂದಿದ್ದೀನಿ. ಅಲ್ಲ, ಉದ್ದೇಶಕ್ಕೆ ಅಪೂರ್ವ ಅಲ್ಲ, ದ್ವೇಷ ಅಷ್ಟೇ. ದೇಶದ ರಾಜಕಾರಣ ಅಂತಾರಲ್ಲ, ಇದನ್ನೇ ದೇಶದ ರಾಜಕಾರಣ. ಈ ದೇಶದ ರಾಜಕಾರಣ ಅವ್ರು ಸ್ವಂತ ದುಡ್ಡು ಮಾಡೋವಾಗ, ಸ್ವಂತ ಖರ್ಚು ಮಾಡೋವಾಗ ಅವ್ರು ಯಾರು ಬೇಕಾದ್ರೂ ಕರ್ಕೊಂಡು. ಆದರೆ ಸರ್ಕಾರದ ಕಾರ್ಯಕ್ರಮ ಸಮುದಾಯ ಸಮಾಜ ಸರ್ಕಾರ ಅಪಚಾರ ಮಾಡಿದೆ. ಬಿಜೆಪಿಯವರು, JDS ಅವರು ರೈತ ವಿರೋಧಿಗಳು, ರೈತರಿಗೆ ಹೋಗುತ್ತೆ ದುಡ್ಡು, ವಿರೋಧ ಮಾಡ್ತಿದ್ದಾರೆ. ಇವತ್ತು ಹಾಲೇನಿದೆಯಲ್ಲ, ಹಾಲು ಹಾಲಾಗಿದೆ. ಹಾಲು ಹಾಲಾಗಿದೆ. ಒಂದು ವರ್ಷದಿಂದ 3 ರೂಪಾಯಿ ಏರಿಸ್ತೀವಿ, ಈಗ 2 ರೂಪಾಯಿ ಏರಿಕೆ. ಮೊದಲು 3 ರೂಪಾಯಿ ಏರಿಕೆ ಮಾಡಿದಾಗ ಏನು ಹೇಳಿದ್ರಿ? ಇದರಲ್ಲಿ ಎಲ್ಲ 80% ಹಣವನ್ನು ರೈತರು 1 ರೂಪಾಯಿ ಕೊಟ್ಟರೆ ನೀವು ನಿಮ್ಮ ಯೋಗ್ಯತೆಗೆ 10 ಪೈಸೆ 10 ನಯಾ ಪೈಸೆ ಏನಾದರೂ ರೈತರು ಕೊಟ್ಟರೆ 3 ರೂಪಾಯಿನಲ್ಲಿ ಏನು ಹೇಳಿದ್ರಿ ನೀವು? ರೈತರು ಕೊಟ್ಬಿಡ್ತೀರಿ. 3 ರೂಪಾಯಿ ಏರಿಕೆ ಮಾಡಿದ್ದು ರೈತರಿಗೆ 2 ರೂಪಾಯಿ ಕೊಡ್ತೀರಿ, ನಾವು 1 ರೂಪಾಯಿ ಇಟ್ಕೊಂತೀರಿ ಅಂತೇಳಿ 10 ನಯಾ ಪೈಸೆನೂ ಕೊಡಲಿಲ್ಲಲ್ಲ. ಈಗ ಮತ್ತೆ 2 ರೂಪಾಯಿ ಏರಿಕೆ ಮಾಡಿದ್ದೀರಾ, 50 ml 50 ml ಜಾಸ್ತಿ ಮಾಡಿದ್ದೀನಿ ಅಂತ. ಅಪ್ಪ ಬುದ್ಧಿವಂತ ಅರ್ಥಶಾಸ್ತ್ರಜ್ಞ, ದೇಶಕ್ಕೆ ಅರ್ಥ ಹೇಳ್ಕೊಡಕ್ಕೆ ಹೋಗಿದೆಯಲ್ಲ, 50 ml ಕಡಿಮೆ ಕೊಟ್ಬಿಡು, 2 ರೂಪಾಯಿ ಕಡಿಮೆ ತಗೋ. 50 ml ಕಡಿಮೆ ಕೊಡು ನಮಗೆ, ನೀನು 2 ರೂಪಾಯಿ ಕಡಿಮೆ ಮಾಡು. ಜಾಸ್ತಿ ಕೇಳಿದವ್ರು ಯಾರಪ್ಪ ನಿನ್ನ ಬಂದು? ನಿಮ್ಮ ಮನೆಯ ಧರ್ಮದರ್ಶನ, ಸಿದ್ದರಾಮಯ್ಯನವ್ರು ಧರ್ಮದರ್ಶನ ಮಾಡ್ತಾರಲ್ಲ, ಅಲ್ಲೇ ನಾನು ಬಂದು ಅರ್ಜಿ ಕೊಟ್ಟು ನೀ 50 ml ಎಕ್ಸ್ಟ್ರಾ ಕೊಡು, ನೀ 2 ರೂಪಾಯಿ ಎಕ್ಸ್ಟ್ರಾ ತಗೋ ಅಂತ ಯಾರನ್ನ ಅರ್ಜಿ ಕೊಟ್ಟಿದ್ರ? ಏನು ಕೊಟ್ಟಿಲ್ಲ. ನೀನು ಒಬ್ಬ ಮುಖ್ಯಮಂತ್ರಿಯಾಗಿ ಮಳೆಗಾಲ ಬಂದಾಗ ಹಸಿರು ಜಾಸ್ತಿ ಆಗ್ತದೆ, ಮೇವು ಜಾಸ್ತಿ ಆಗ್ತದೆ. ಸಾಮಾನ್ಯವಾಗಿ ಇವತ್ತಲ್ಲ, KMF ಪ್ರಾರಂಭ ಆದಾಗಿಂದ ಈ ಸೀಸನ್ನಲ್ಲಿ ಹಾಲು ಜಾಸ್ತಿ ಆಗ್ತದೆ. ಅದಕ್ಕೆ ಮೆಥಡನ್ನು ಕಂಡುಹಿಡ್ಕೊಬೇಕಾಯ್ತು. ಈ ಹಾಲು ಬಂದಿದೆ, ಇದನ್ನೇನು ಮಾಡೋದು? ಎಕ್ಸ್ಪೋರ್ಟ್ ಮಾಡೋದಾ, ಪೌಡ್ರ್ ಮಾಡೋದಾ, ಸ್ವೀಟ್ ಮಾಡೋದಾ? ಏನೂ ಆಗಿಲ್ಲ ಅಂದರೆ ಬಡವ್ರಿಗೆ ಏನಾರ ಕೊಡೋದ, ಅಂಗನವಾಡಿಗಳಿಗೆ ಕೊಡೋಣ. ಅಪೌಷ್ಟಿಕದಿಂದ ಎಲ್ಲೆಲ್ಲಿ ರೈತರುಗಳು ಉತ್ತರ ಕರ್ನಾಟಕದ ಭಾಗದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡೋಣ. ಆ ಜ್ಞಾನ ಇಲ್ಲ ನಿನಗೆ, ಸಹಾಯ ಮಾಡೋ ಜ್ಞಾನ ಇಲ್ಲ, ದುಡ್ಡು ಹೊಡೆಯೋ ಜ್ಞಾನ ನಿನಗೆ. ಇದನ್ನೇನ ಅರ್ಥಶಾಸ್ತ್ರಜ್ಞ ಅನ್ನೋದು ನಿನಗೆ? ಇದು ಅರ್ಥಶಾಸ್ತ್ರ ಅಂತಂದರೆ, ಈಗ ಯಾರೋ ನಾವು ಹೋಟ್ಲಿಗೆ ಹೋಗ್ತೀರಪ್ಪ, ಹೋಟ್ಲಿಗೆ ಹೋಗಿ 2 ಇಡ್ಲಿ ಕೊಡು ಅಂತ ನಾವು ಕೇಳ್ತೀವಿ. ಅವ್ನು ಬಂದ್ಬಿಟ್ಟು 3 ಇಡ್ಲಿ ತಗೊಂಡ್ಬೇಕು, ನೀನು ಇನ್ನು 4 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಡಬೇಕು ಅಂದ್ರೆ ಏನಂತ? ನನ್ಗೆ ಬೇಕಾಗಿರೋದು 2 ಇಡ್ಲಿ. ನನ್ನ ಹೊಟ್ಟೆ ಏನು ಹಸುವಿದೆಯಾ, ಹಸುವಿಗೆ ನನಗೆ 2 ಇಡ್ಲಿನೇ ಬೇಕಾಗಿರೋದು. ನೀನು 3ನೇದು ಕೊಟ್ಬಿಟ್ಟು 10 ರೂಪಾಯಿ ಎಕ್ಸ್ಟ್ರಾ ಕೊಡು ಅಂತ ಹೇಳಿದ್ರೆ ಹೋಟ್ಲೋನ್ಗೆ ನಾವು ಕೊಡ್ತೀರಾ? ಕಪ್ಪಾಳೆ ಕೊಡಿತೀರಿ ಹಿಡಿದು. ಯಾರಿಗೆ? ಹೋಟ್ಲೋನ್ಗೆ ಮಕ್ಕದ ಮೇಲೆ ಹಿಡಿದು ಕಪ್ಪಾಳಿಗೆ ಬರ್ಸ್ತೀನಿ. ನಾನು ಕೇಳಿದ್ದೇನೆ ಅಂತ. ಈ ಸರ್ಕಾರನೇ ಹೇಳೋರು ಯಾರು? ಕಪ್ಪಾಳ ಕೊಡಲಿಕ್ಕೆ ಜನ ಜನ ಕಪ್ಪಾಳಕ್ಕೆ ಅವ್ರಿಗೆ ಏನಪ್ಪ ನಾನು ಕೇಳಿದ್ನ, ಯಾಕೆ ಕೊಟ್ಟಿದ್ದೆ? ಇದೇನಾ ನಿನ್ನ ಅರ್ಥಶಾಸ್ತ್ರ? 15 ಬಡ್ಜೆಟ್ ಬಂದಿರೋ ಅರ್ಥಶಾಸ್ತ್ರ ಕೇಳಿದ್ರೆ ಒಬ್ಬರು ಮುಖ್ಯಮಂತ್ರಿ ಹೇಳ್ತಾರೆ ಅದು ನಮ್ಮ ಇಲಾಖೆ, ನಂಗೆ ಸಂಬಂಧನೇ ಇಲ್ಲ ಅಂತಾರೆ. ಈ ಅಂದರೆ ಸರ್ಕಾರಕ್ಕೆ ಬರಲ್ಲ ಅಂತೇಳಿ.
ಇನ್ನೊಬ್ಬ ಮಾತೆತ್ತರೆ DCM ಅವರು ನಾನು ನೋಡೇ ಇಲ್ಲ, ನಾನು ಈ ಊರನೇ ಅಲ್ಲ ನೋಡಿ ಅವರೆಲ್ಲ ಸ್ಟೇಟ್ಮೆಂಟ್ ಏನೇನೋ ಮಾಡಿರೋದೇ ಕಡಿಮೆ ಆಮೇಲೆ ಪೆಟ್ರೋಲ್ ಯಾರು ಕೇಸ್ ಮಾಡಿದ್ರಿ ಅದಕ್ಕೂ ಸಮರ್ಥನೆ ಕೊಡ್ತಾ ಇದ್ದೀರಾ, ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ ಮಾಡಿದ್ರಿ ಅದಕ್ಕೂ ಸಮರ್ಥನೆ ಕೊಟ್ರಿ, ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ, ಏನೋ ಬಡವರು ಸಣ್ಣ ಪುಟ್ಟ ಸೈಟ್ ತಗೊಳಕ್ಕೆ ಮನೆ ತಗೊಳಕ್ಕೆ ಅದಕ್ಕೂ ಜಾಸ್ತಿ ಮಾಡಿದ್ರಿ, ಅದಕ್ಕೇನು ಸಮರ್ಥನೆ ಕೊಡ್ರಿ? ಏನು ಸಮರ್ಥನೆ ಕೊಡ್ತೀರಿ? ಇದುವರೆಗೂ ನೀವು ಏರಿಕೆ ಆಲ್ಕೋಹಾಲ್ ಜಾಸ್ತಿ ಮಾಡಿದ್ರಿ, ಬಡವರು ಕುಡಿಯೋ ಆಲ್ಕೋಹಾಲು ಜಾಸ್ತಿ, ಸಾಹುಕಾರರು ಕುಡಿಯೋ ಆಲ್ಕೋಹಾಲು ಕಡಿಮೆ, ರೇಟ್ ಕಡಿಮೆ ಮಾಡಿದ್ದಾರೆ. ಯಾರಿಗೆ? ಸಿರಿವಂತರಿಗೆ ರೇಟ್ ಕಡಿಮೆ. ಬಡವರು ಯಾರು ಕುಡಿತಾರೆ, ಏನೋ ಕೂಲಿ ನಾಳಿ ಮಾಡಿ ಮಣ್ಣರಿದು ಕೆಲಸ ಮಾಡಿ ಮೈಕೈ ನೋವು ಬಂದಿದೆ ಅಂತ ಅವ್ನು ಕುಡಿಯೋಕೆ ಹೋದ್ರೆ ಕ್ವಾರ್ಟರ್ ಮೇಲೆ 50 ರೂಪಾಯಿ, ಇವತ್ತು ನೋಡಿದೆ ತಿರ್ಗಾ ಕ್ವಾರ್ಟರ್ ಮೇಲೆ ತಿರ್ಗಾ 50 ರೂಪಾಯಿ ಅಂತ. ಏನು ಮನೆ ಆಳ ಸರ್ಕಾರ ಇದು? ದೋಚ್ಬಿಡ್ತಾರೆ, ದರೋಡೆ ಮಾಡಿಬಿಡ್ತಾರೆ. ಇನ್ನೆರಡು ದಿನ ಇವರಿದ್ದರೆ ಕರ್ನಾಟಕವನ್ನು ದರೋಡೆ ಮಾಡ್ಕೊಂಡು ಅಲಿಬಾಬಾ 45 ಮಂದಿ ಕಳ್ಳರು ಹಂಗೆ ಹೊಡ್ಕೊಂಡು ಹೊರಟೋಗ್ಬಿಡ್ತಾರೆ. ಎಲ್ಲ ಡೆಲ್ಲಿಗೆ ATM ಆಗಿ ಕಳಿಸ್ಬಿಡ್ತಾರೆ. ಬಿಜೆಪಿ ಹೋರಾಟ ಮಾಡುತ್ತೆ ಸರ್. ಬಿಜೆಪಿ ಡೆಲ್ಲಿಗೆ ಹೋಗ್ತಾ ಇದ್ರೆ CM ನೂತನ 28 ಸಭೆ ಕರೆದಿದ್ದಾರೆ. ಕೇಂದ್ರದ ನನಗೆ ಕಲ್ಲಿದ್ರೆ ಚರ್ಚೆ ಮಾಡಿ ರಾಜ್ಯದಲ್ಲಿ ಕೈ ಇಲ್ಲಿ ನೋಡ್ರಿ, ಕಾಟಾಚಾರಕ್ಕೆ ಹೋಗ್ತಾ ಇದ್ದಾರೆ, ಕಾಟಾಚಾರಕ್ಕೆ ಮೀಟಿಂಗ್ ಕರೀತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತಾಡಿ, ಪ್ರತಿದಿನ ಮಾತಾಡಿ, ಕೇಂದ್ರ ಸರ್ಕಾರನ ಬೈದು ಅನುದಾನ ತರುವಂತ ಇವರಿಗೆ ಇದು ಕೆಪಾಸಿಟಿ ಇದೆಯಾ? ಒಂದು ಸೌಹಾರ್ದತೆ ಬೇಕಲ್ಲ. ಕೇಂದ್ರ ಮತ್ತು ರಾಜ್ಯ ಏನು ಪಾಕಿಸ್ತಾನ ಇಂಡಿಯಾ ಸೌಹಾರ್ದತೆ ಬೇಕು. ಇವತ್ತು ಅಧಿಕಾರ ಇರುತ್ತೆ, ನಾಳೆ ಹೋಗುತ್ತೆ. ಕರ್ನಾಟಕದಲ್ಲಂತೂ ಯಾರು ರಿಪೀಟೇ ಆಗಿಲ್ಲ 30 ವರ್ಷದಲ್ಲಿ. ಸಿದ್ದರಾಮಯ್ಯನವರೇ ರಿಪೀಟೇ ಆಗಿಲ್ಲ 30 ವರ್ಷದಿಂದ, ಬದಲಾವಣೆ ಆಗ್ತಾನೆ ಇದೆ. ಇವತ್ತು ಕೇಂದ್ರಕ್ಕೆ ಏನು ಹೋಗ್ತಾ ಇದ್ದೀರಾ? ಸುಮ್ಮನೆ ನಿಮ್ಮ ಕಾಟಾಚಾರ. ಕೇಂದ್ರದ ಮನವೊಲಿಸ್ಬೇಕಾದ್ರೆ ನಿಮ್ಮ ನಡೆ ನುಡಿನೂ ಹಾಗೆ ಇರ್ತದೆ. ಈ ಬರಗಾಲದಲ್ಲಿ ಕೊಟ್ಟಂತ ಹಣ ಇನ್ನೂ ಅದು ಖರ್ಚು ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಬಡ್ಕೊಂಡ್ರಿ, ಬಾಯ್ ಬಡ್ಕೊಂಡ್ರಿ, ಬಂದು 3 ತಿಂಗಳಾಯಿತು. ಖರ್ಚು ಮಾಡೋಕ್ಕೆ ಇನ್ನೂ ಖರ್ಚು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೊಟ್ಟಿರೋ ಹಣನ. ಆ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಈ ಸರ್ಕಾರ ಇನ್ನು ಮುಂದೆ ಜನಕ್ಕೆ ನಾನು ಕೈ ಮುಗಿದು ಕ್ಷಮಾಪಣೆ ಕೇಳ್ತೀನಿ. ನಾನು ದಯವಿಟ್ಟು ಕೈ ಮುಗಿದು ಕ್ಷಮಾಪಣೆ ಕೇಳ್ತೀನಿ. ದಯವಿಟ್ಟು ತಯಾರಾಗಿರಿ. ಇನ್ನು ಮುಂದೆ ಏನಿದ್ರೂ ಬೆಲೆ ಏರಿಕೆ, ಎಲ್ಲ ಬೆಲೆ ಏರ್ತವೆ. ನೀವು ದಯವಿಟ್ಟು ತಯಾರಾಗಿರಿ. ನೀವೇನು ಹೋರಾಟ ಮಾಡಲ್ಲ ಸರ್, ಕೈ ಮುಗಿಯಲ್ಲ. ಅಲ್ಲ, ತಯಾರಾಗಿರಿ. ನಾವೀಗಾಗಲೇ ಈ ಭ್ರಷ್ಟ ದುಷ್ಟ ಸರ್ಕಾರದ ವಿರುದ್ಧ ಈಗಾಗಲೇ ಹೋರಾಟ ಮಾಡಿ 1 ವಿಕೆಟ್ ಬೀಳಿಸಿದ್ವಿ. 187 ಕೋಟಿ ಬಡವರ ಹಣವನ್ನು ತಿಂದಕ್ಕೆ 1 ವಿಕೆಟ್ ಬೀಳಿಸಿದ್ವಿ. 2ನೇ ವಿಕೆಟು ನಮ್ಮದು ಸಿದ್ದರಾಮಯ್ಯನವರು. ಆ ವಿಕೆಟನ್ನು ಬೀಳಿಸ್ತೀರಿ, ಈ ಅಧಿವೇಶನದಲ್ಲಿ ಆ ವಿಕೆಟನ್ನು ಬೀಳಿಸ್ತೀರಿ. ಥ್ಯಾಂಕ್ ಯು ಸರ್. ಸರ್ ಹಾಲಿನ ದರ ಏರಿಕೆ ವಿಚಾರದಲ್ಲಿ ಹೋರಾಟ ಮಾಡ್ತೀರಿ, ಮಾಡೇ ಮಾಡ್ತೀರಿ. ಈಗ ನಾನು ಕೂಡ ನಮ್ಮ ನಾಯಕರ ಜೊತೆ ಎಲ್ಲ ಮಾತಾಡಿದ್ದೀನಿ, ಅಧ್ಯಕ್ಷರು ಕೂಡ ಎಲ್ಲರ ಜೊತೆ ಮಾತಾಡಿದ್ದೀನಿ. ಹಾಲಿನ ದರ ಏರಿಕೆ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ 3 ಅಥವಾ 4 ಅಂತ ಮಾತುಕತೆ ನಡೀತಾ ಇದೆ. 3 ಅಥವಾ 4ರಲ್ಲಿ ಮುಖ್ಯಮಂತ್ರಿಗಳ ಮನೆ ಚನ್ನಪಟ್ಟಣದಲ್ಲಿ ನಿಮ್ಮ ಸ್ನೇಹಿತರು ತುಂಬ ಓಡಾಡ್ತಾವ್ರೆ. ಮೈತ್ರಿ ಅಭ್ಯರ್ಥಿ ಯಾರು? ಮೈತ್ರಿ ಅಭ್ಯರ್ಥಿ ಯಾರು ಸರ್? ನಿಮ್ಮ ಸ್ಟ್ರಾಟಜಿ ಜೋರಾಗಿ ಓಡಾಡ್ತಾರೆ. ಮೈತ್ರಿ ಅಭ್ಯರ್ಥಿ ಅನ್ನೋದಕ್ಕಿಂತ ಒಂದೇ ಅಭ್ಯರ್ಥಿ, BJP ಆಗ್ಬೋದು, ಅದು JDS ಆಗ್ಬೋದು. ಕುಮಾರಸ್ವಾಮಿ ಅವ್ರ ಜೊತೆ ಈಗಾಗಲೇ ನಡೀತಾ ಇದೆ. ನಾನು ಮೊನ್ನೆ ಡೆಲ್ಲಿಗೆ ಹೋದಾಗ ಮಾತುಕತೆ ಕುಮಾರಸ್ವಾಮಿ ಓಪನ್ ಮೈಂಡ್ ಹೇಳಿದ್ದು, ಬ್ರದರ್ ಗೆಲ್ಲಬೇಕಷ್ಟೇ ನಮ್ಮ